ನಮಸ್ಕಾರ ಸ್ನೇಹಿತರೆ, RCB ತಂಡ 18 ರನ್ನಿಂದ ಗೆದ್ದಿದೆ. RCB ತಂಡದ ಪರವಾಗಿ ಓಪನರ್ಸ್ಗಳಾದ ಫಿನ್ ಸಾಲ್ಟ್ ಮತ್ತು ವಿರಾಟ್ ಕೊಹ್ಲಿ ಬರುತ್ತಾರೆ. ಫಿನ್ ಸಾಲ್ಟ್ 36 ಚೆಂಡಲ್ಲಿ 70 ರನ್, 6 ಬೌಂಡರಿ, 6 ಸಿಕ್ಸನ್ನು ಹೊಡೆಯುತ್ತಾರೆ. ಅದೇ ರೀತಿ ವಿರಾಟ್ ಕೊಹ್ಲಿ 38 ಚೆಂಡಲ್ಲಿ 50 ರನ್ನು, 5 ಬೌಂಡರಿ, 1 ಸಿಕ್ಸ್, 120 ರನ್ ಪಾರ್ಟ್ನರ್ಶಿಪ್. ಫಿನ್ ಸಾಲ್ಟ್ ಪೆವಿಲಿಯನ್ ಆಚೆಗೆ ಹೋಗುತ್ತಾರೆ. ಫಿನ್ ಸಾಲ್ಟ್ ಅದ್ಭುತವಾಗಿ ಆಡಿರುತ್ತಾರೆ. 120 ರನ್ ಇವರಿಬ್ಬರ ಜೋಡಿ ಪಾರ್ಟ್ನರ್ಶಿಪ್ ಆಗಿರುತ್ತದೆ. ರಜತ್ ಪಾಟಿದಾರ್ 20 ಚೆಂಡಲ್ಲಿ 53 ರನ್ನು, 4 ಬೌಂಡರಿ, 5 ಸಿಕ್ಸನ್ನು ಹೊಡೆಯುತ್ತಾರೆ. ಅದ್ಭುತವಾಗಿ ರಜತ್ ಪಾಟಿದಾರ್ ಆಡಿ ಪೆವಿಲಿಯನ್ ಆಚೆಗೆ ಹೋಗುತ್ತಾರೆ. ರಜತ್ ಪಾಟಿದಾರ್ ಮತ್ತು ವಿರಾಟ್ ಕೊಹ್ಲಿ ನಡುವೆ ಅದ್ಭುತವಾಗಿ ಪಾರ್ಟ್ನರ್ಶಿಪ್ ಬರುತ್ತೆ. 60 ರನ್ನು ಇವರಿಬ್ಬರ ಜೋಡಿ ಬರುತ್ತೆ. ಅದ್ಭುತವಾಗಿ ರಜತ್ ಪಾಟಿದಾರ್ ಇಲ್ಲಿ ಡಾಮಿನೇಟ್ ಮಾಡುತ್ತಾರೆ. ವಿರಾಟ್ ಕೊಹ್ಲಿ ಸಿಂಗಲ್ ಡಬಲನ್ನು ಕೊಟ್ಟು ಆಗಾಗ ಬೌಂಡ್ರಿಗಳನ್ನು ಹೊಡೆದಿದ್ದರು. ವಿರಾಟ್ ಕೊಹ್ಲಿ ಪೆವಿಲಿಯನ್ ಆಚೆಗೆ ಹೋದ ನಂತರ ಅದ್ಭುತವಾಗಿ ರಜತ್ ಪಾಟಿದಾರ್ ಆಡಿದರು. ಅದಾದಮೇಲೆ ಟಿಮ್ ಡೇವಿಡ್ ಬರುತ್ತಾರೆ. ಟಿಮ್ ಡೇವಿಡ್ 16 ಚೆಂಡಲ್ಲಿ 34 ರನ್, 2 ಬೌಂಡರಿ, 3 ಸಿಕ್ಸನ್ನು ಹೊಡೆಯುತ್ತಾರೆ. ಅದ್ಭುತವಾಗಿ ಇವರು ಕೂಡ ಆಡುತ್ತಾರೆ. ಟಿಮ್ ಡೇವಿಡ್ ಅದ್ಭುತ ಆಟ, ಎಂಥ ಆಟ ಅಂತೇಳಿ ಅದು ತಿನ್ನದಂಥ ಆಟ. 240 ಸ್ಕೋರ್ ಬರಬೇಕಂದ್ರೆ ಇವರು ಅದ್ಭುತವಾಗಿ ಆಡಿದ್ದಾರೆ. ಕಡೆಯಲ್ಲಿ ಚೇತೇಶ್ವರ್ ಶರ್ಮಾ 9 ಚೆಂಡಲ್ಲಿ 10 ರನ್ನು, 1 ಬೌಂಡರಿಯನ್ನು ಹೊಡೆದು ಪೆವಿಲಿಯನ್ ಆಚೆಗೆ ಹೋಗುತ್ತಾರೆ. ರೊಮಾರಿಯೋ ಶೆಫರ್ಡ್ 2 ಚೆಂಡಲ್ಲಿ 2 ರನ್ನನ್ನು ಮಾಡುತ್ತಾರೆ. RCB ತಂಡ 240ಕ್ಕೆ 4 ವಿಕೆಟನ್ನು ಕಳೆದುಕೊಂಡಿರುತ್ತೆ. 241 ರನ್ ಟಾರ್ಗೆಟ್ ಮುಂಬೈ ಇಂಡಿಯನ್ಸ್ಗೆ ಕೊಡುತ್ತಾರೆ. RCB ತಂಡ 18 ಬೌಂಡರಿ, 15 ಸಿಕ್ಸನ್ನು ಹೊಡೆದಿದ್ದಾರೆ. ಮುಂಬೈ ಇಂಡಿಯನ್ಸ್ ಪರವಾಗಿ 4 ಮಂದಿ ವಿಕೆಟ್ ತೆಗೆದಿರುತ್ತಾರೆ. ಟ್ರೆಂಟ್ ಬೋಲ್ಟ್ 1 ವಿಕೆಟು, ಹಾರ್ದಿಕ್ ಪಾಂಡ್ಯ 1 ವಿಕೆಟು, ಶಾರ್ದುಲ್ ಠಾಕೂರ್ 1 ವಿಕೆಟು, ಮಿಚೆಲ್ ಸ್ಯಾಂಟ್ನರ್ 1 ವಿಕೆಟು. ಬಾಕಿದವರೆಲ್ಲ ದುಬಾರಿಯಾಗಿರುತ್ತಾರೆ. ಮುಂಬೈ ಇಂಡಿಯನ್ಸ್ ಪರವಾಗಿ ರೋಹಿತ್ ಶರ್ಮಾ ಮತ್ತು ರಿಕಲ್ಟನ್ ಓಪನಿಂಗಿಗೆ ಬರುತ್ತಾರೆ. ರಿಕಲ್ಟನ್ 22 ಚೆಂಡಲ್ಲಿ 37 ರನ್ನನ್ನು ಮಾಡುತ್ತಾರೆ. 3 ಬೌಂಡರಿ, 3 ಸಿಕ್ಸನ್ನು ಹೊಡೆದು ಪೆವಿಲಿಯನ್ ಆಚೆಗೆ ಹೋಗುತ್ತಾರೆ. ಅದೇ ರೀತಿ ರೋಹಿತ್ ಶರ್ಮಾ 12 ಚೆಂಡಲ್ಲಿ 19 ರನ್ನು, 2 ಬೌಂಡರಿ, 1 ಸಿಕ್ಸನ್ನು ಹೊಡೆಯುತ್ತಾರೆ. ಅವರು ಅದ್ಭುತವಾಗಿ ಆಡಲಿಕ್ಕೆ ಟ್ರೈ ಮಾಡುತ್ತಿರುವಾಗ ಅವರಿಗೆ ಇಂಜುರಿ ಆಗುತ್ತೆ. ಇಂಜುರಿ ಆದ ಕಾರಣ ಅವರು ಪೆವಿಲಿಯನ್ ಆಚೆಗೆ ಹೋಗುತ್ತಾರೆ. ಸೂರ್ಯಕುಮಾರ್ ಯಾದವ್ 22 ಚೆಂಡಲ್ಲಿ 33 ರನ್ನು, 5 ಬೌಂಡರಿಯನ್ನು ಹೊಡೆದು ಪೆವಿಲಿಯನ್ ಆಚೆಗೆ ಹೋಗುತ್ತಾರೆ. ಹಾರ್ದಿಕ್ ಪಾಂಡ್ಯ 22 ಚೆಂಡಲ್ಲಿ 40 ರನ್ನು, 6 ಬೌಂಡರಿ, 1 ಸಿಕ್ಸನ್ನು ಹೊಡೆದು ಪೆವಿಲಿಯನ್ ಆಚೆಗೆ ಹೋಗುತ್ತಾರೆ. ರುದರ್ಫೋರ್ಡ್ 31 ಚೆಂಡಲ್ಲಿ 71 ರನ್ನು, 1 ಬೌಂಡರಿ, 9 ಸಿಕ್ಸನ್ನು ಹೊಡೆದಿರುತ್ತಾರೆ. ಇವರು ಹೋರಾಟವನ್ನು ಕೊಡುತ್ತಾರೆ, ಆದರೆ ಮುಂಬೈ ಇಂಡಿಯನ್ಸಿಗೆ ಗೆಲ್ಲಲಿಕ್ಕೆ ಆಗೋದಿಲ್ಲ. ಕಡೆಯಲ್ಲಿ 6 ಚೆಂಡು ಅಲ್ಲಿ 8 ರನ್ನು ಮಿಚೆಲ್ ಸ್ಯಾಂಟ್ನರ್ 1 ಬೌಂಡರಿಯನ್ನು ಹೊಡೆದಿರುತ್ತಾರೆ. ಒಳ್ಳೆ ಹೋರಾಟವನ್ನು ಕಡೆಯಲ್ಲಿ ಕೊಡುತ್ತಾರೆ, ಆದರೆ ಗೆಲ್ಲಲಿಕ್ಕೆ ಆಗೋದಿಲ್ಲ. ಸ್ಟಾರ್ಟಿಂಗ್ನಲ್ಲಿ ಅದ್ಭುತವಾಗಿ ಆಡಿದರೆ ಮುಂಬೈ ಇಂಡಿಯನ್ಸ್ ಗೆಲ್ಲಬಹುದಿತ್ತು. ಮುಂಬೈ ಇಂಡಿಯನ್ಸ್ ತಂಡ 222 ರನ್ನಿಗೆ 5 ವಿಕೆಟನ್ನು ಕಳೆದುಕೊಂಡಿತು. ಮುಂಬೈ ಇಂಡಿಯನ್ಸ್ ತಂಡ 17 ಬೌಂಡರಿ, 14 ಸಿಕ್ಸನ್ನು ಹೊಡೆದಿರುತ್ತಾರೆ. RCBಯ ಪರವಾಗಿ 4 ಮಂದಿ ವಿಕೆಟ್ ತೆಗೆದಿರುತ್ತಾರೆ. ಶೋಯಬ್ ಶರ್ಮಾ 2 ವಿಕೆಟು, ಜೇಕಬ್ ಡಫಿ 1 ವಿಕೆಟು, ಕೃನಾಲ್ ಪಾಂಡ್ಯ 1 ವಿಕೆಟು, ರಶೀಕ್ ಸಲಮ್ದಾರ್ 1 ವಿಕೆಟ್. ಅದ್ಭುತವಾಗಿ ಆಟವನ್ನು ಆಡಿದ್ದಕ್ಕೆ ಫಿನ್ ಸಾಲ್ಟ್ಗೆ ಮ್ಯಾನ್ ಆಫ್ ದಿ ಮ್ಯಾಚ್ ಸಿಗುತ್ತೆ. ಇದೇ ರೀತಿ ಕನ್ನಡದಲ್ಲಿ ಸ್ಪೋರ್ಟ್ಸ್ ಕಾಂಟೆಂಟ್ ಬೇಕಂದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಇತ್ತೀಚಿನ ದಿನಗಳಲ್ಲಿ ಸಬ್ಸ್ಕ್ರೈಬರ್ ಬರ್ತಿಲ್ಲ, ದಯವಿಟ್ಟು ಹೆಚ್ಚು ಸಬ್ಸ್ಕ್ರೈಬ್ ಮಾಡಿ ಅಂತ ನಾನು ನಿಮ್ಮಲ್ಲಿ ಕೇಳಿಕೊಳ್ಳುತ್ತಿದ್ದೇನೆ.